ಶಿವಾಜಿ ಮಹಾರಾಜರ ಕುರಿತ ವಿವಾದಿತ ಪುಸ್ತಕ ಪ್ರಕಟಿಸಿದ್ದಕ್ಕಾಗಿ ಕೊನೆಗೂ ತಪ್ಪೊಪ್ಪಿಕೊಂಡ ಆಕ್ಸ್ಫರ್ಡ್ ವಿವಿ. 23 ವರ್ಷಗಳ ನಂತರ ಬಹಿರಂಗ ಕ್ಷಮೆಯಾಚಿಸಿದ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ ಇಂಡಿಯಾ. 2003ರಲ್ಲಿ ಪ್ರಕಟಗೊಂಡಿದ್ದ ಶಿವಾಜಿ ಹಿಂದೂ ಕಿಂಗ್ ಇನ್ ಇಸ್ಲಾಮಿಕ್ ಇಂಡಿಯಾ ಪುಸ್ತಕ ಮಹತ್ವದ ಬೆಳವಣಿಗೆಯಲ್ಲಿ 2003ರಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಕುರಿತು ಪ್ರಕಟವಾದ ವಿವಾದಾತ್ಮಕ ಪುಸ್ತಕದ ಕುರಿತಾಗಿ 23 ವರ್ಷಗಳ ನಂತರ ತನ್ನ ತಪ್ಪನ್ನು ಒಪ್ಪಿಕೊಂಡು ಬಹಿರಂಗವಾಗಿ ಕ್ಷಮೆಯಾಚಿಸಿದೆ. ಬಾಂಬೆ ಹೈಕೋರ್ಟ್ನ ಕೊಲ್ಲಾಪುರ ಪೀಠದ ನಿರ್ದೇಶನದ ನಂತರ ಮರಾಠ ರಾಜನ 13ನೇ ವಂಶಸ್ಥ ಉದಯನ್ ರಾಜೇ ಭೋಸಲೆ ಅವರಿಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ ಕ್ಷಮೆಯಾಚಿಸಿದ್ದು, ಪುಸ್ತಕವು ಸರಿಯಾಗಿ ಪರಿಶೀಲಿಸಿದ ಹೇಳಿಕೆಗಳನ್ನು ಹೊಂದಿದೆ ಎಂದು ಪ್ರಕಾಶನ ಸಂಸ್ಥೆ ಒಪ್ಪಿಕೊಂಡಿದೆ. ವಿಶ್ವದ ಅತ್ಯಂತ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದೆಂದು ಪರಿಗಣಿಸಲಾದ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಇತ್ತೀಚಿನ ಬೆಳವಣಿಗೆಗಳು ಆ ಸಂಸ್ಥೆಗಳು ಸಹ ದೋಷಗಳಿಂದ ಮುಕ್ತವಾಗಿಲ್ಲ ಎಂಬುದನ್ನು ತೋರಿಸಿದೆ. ಇನ್ನು ಈ ವಿವಾದವು 2003ರಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ ಪ್ರಕಟಿಸಿದ ಅಮೆರಿಕನ್ ಇತಿಹಾಸಕಾರ ಜೇಮ್ಸ್ ಲೈನ್ ಬರೆದ ಶಿವಾಜಿ ಹಿಂದೂ ಕಿಂಗ್ ಇನ್ ಇಸ್ಲಾಮಿಕ್ ಇಂಡಿಯಾ ಪುಸ್ತಕದ ಮೇಲೆ ಕೇಂದ್ರೀಕೃತವಾಗಿದೆ. ಈ ಪುಸ್ತಕವು 17ನೇ ಶತಮಾನದ ಮರಾಠ ದೊರೆ ಶಿವಾಜಿ ಮಹಾರಾಜರ ಜೀವನವನ್ನು ವಿಮರ್ಶಾತ್ಮಕ ಐತಿಹಾಸಿಕ ದೃಷ್ಟಿಕೋನದಿಂದ ಪರೀಕ್ಷಿಸಲು ಪ್ರಯತ್ನಿಸುತ್ತದೆ. ಆದರೆ ವರದಿಗಳ ಪ್ರಕಾರ ಪುಸ್ತಕದಲ್ಲಿನ ಕೆಲವು ಭಾಗಗಳು ಶಿವಾಜಿ ಮಹಾರಾಜರ ವಂಶಾವಳಿ ಮತ್ತು ವೈಯಕ್ತಿಕ ಜೀವನದ ಬಗ್ಗೆ ನೆಗೆಟಿವ್ ಕಾಮೆಂಟ್ಗಳನ್ನು ಒಳಗೊಂಡಿವೆ. ಇದನ್ನು ಅವರ ಅನುಯಾಯಿಗಳು ಮತ್ತು ಮರಾಠ ಸಮುದಾಯವು ಹೆಚ್ಚು ಆಕ್ರಮಣಕಾರಿ ಎಂದು ಪರಿಗಣಿಸಿದೆ. ಹಾಗಾಗಿ 2005ರಲ್ಲಿ ಶಿವಾಜಿ ಮಹಾರಾಜರ ಬಗ್ಗೆ ಆಕ್ಷೇಪಾರ್ಹ ವಿಷಯವನ್ನು ಪ್ರಕಟಿಸಿದ್ದಕ್ಕಾಗಿ ಆಗಿನ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ ಇಂಡಿಯಾದ ವ್ಯವಸ್ಥಾಪಕ ನಿರ್ದೇಶಕ ಸೈಯದ್ ಮನ್ಸೂರ್ ಖಾನ್ ಮತ್ತು ಇತರರ ವಿರುದ್ಧ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಹೂಡಲಾಗಿತ್ತು. ಅಲ್ಲದೆ ಪುಸ್ತಕದ ಪ್ರಕಟಣೆಯನ್ನು ವಿರೋಧಿಸಿ 2004ರಲ್ಲಿ ಸಂಭಾಜಿ ಬ್ರಿಗೇಡ್ನೊಂದಿಗೆ ಸಂಬಂಧ ಹೊಂದಿದ್ದ 150ಕ್ಕೂ ಹೆಚ್ಚು ಕಾರ್ಯಕರ್ತರು 2004ರಲ್ಲಿ ಪುಣೆಯ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೇಲೆ ದಾಳಿ ನಡೆಸಿ ಸಂಸ್ಥೆಯನ್ನು ಧ್ವಂಸ ಮಾಡಿದ್ದರು. ಇತಿಹಾಸಕಾರರಿಗೆ ಆಕ್ಷೇಪಾರ್ಹ ವಿಷಯವನ್ನು ಬರೆಯಲು ಸಂಶೋಧನಾ ಸಂಸ್ಥೆ ಸಹಾಯ ಮಾಡಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದರು. ಈ ಘಟನೆಯು ಶೈಕ್ಷಣಿಕ ಸ್ವಾತಂತ್ರ್ಯ ಮತ್ತು ಪ್ರಕಾಶಕರ ಜವಾಬ್ದಾರಿಯ ಬಗ್ಗೆ ರಾಷ್ಟ್ರವ್ಯಾಪಿ ಚರ್ಚೆಯನ್ನು ಹುಟ್ಟುಹಾಕಿತು. ತರುವಾಯ ಮಹಾರಾಷ್ಟ್ರ ಸರ್ಕಾರವು ಪುಸ್ತಕವನ್ನು ನಿಷೇಧಿಸಿತು. ಇನ್ನು ವಿವಾದ ಹೆಚ್ಚಾದ ನಂತರ ಪುಸ್ತಕದ ಲೇಖಕ ಜೇಮ್ಸ್ ಲೇನ್ ಕೂಡ ಕ್ಷಮೆಯಾಚಿಸಿದ್ದು, ನಾನು ಭಾರತವನ್ನು ಪ್ರೀತಿಸುತ್ತೇನೆ ಮತ್ತು ಅದರ ಸಂಸ್ಕೃತಿಯನ್ನು ಅಧ್ಯಯನ ಮಾಡಲು ನನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದೇನೆ. ನನ್ನ ಪುಸ್ತಕವು ಇಷ್ಟೊಂದು ವಿವಾದಕ್ಕೆ ಕಾರಣವಾಗಿರುವುದಕ್ಕೆ ನನಗೆ ತೀವ್ರ ವಿಷಾದವಿದೆ. ನಾನು ಎಂದಿಗೂ ಮಹಾರಾಷ್ಟ್ರದ ನಾಯಕನನ್ನು ದೂಷಿಸಲು ಉದ್ದೇಶಿಸಿರಲಿಲ್ಲ ಎಂದು ಹೇಳಿದ್ದರು. ಇನ್ನು ಇತ್ತೀಚೆಗೆ ಬಾಂಬೆ ಹೈಕೋರ್ಟ್ನ ಕೊಲ್ಲಾಪುರ ಪೀಠದ ನಿರ್ದೇಶನದ ನಂತರ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ ಪುಸ್ತಕದ 31, 33, 34 ಮತ್ತು 93ನೇ ಪುಟಗಳಲ್ಲಿನ ಕೆಲವು ಹೇಳಿಕೆಗಳನ್ನು ಪರಿಶೀಲಿಸಲಾಗಿಲ್ಲ ಎಂದು ಹೇಳಿ ತನ್ನ ಹೇಳಿಕೆಗಳಿಗೆ ವಿಷಾದ ವ್ಯಕ್ತಪಡಿಸಿ ಉದಯನ್ ರಾಜೇ ಭೋಸಲೆ ಮತ್ತು ಸಾರ್ವಜನಿಕರಿಗೆ ಅವು ಉಂಟು ಮಾಡಿದ ಮಾನಸಿಕ ಯಾತನೆ ಮತ್ತು ಆಘಾತಕ್ಕೆ ಕ್ಷಮೆಯಾಚಿಸಿದೆ. ಇನ್ನು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ ಪರಿಶೀಲನೆಗೆ ಒಳಗಾಗುತ್ತಿರುವುದು ಇದೇ ಮೊದಲಲ್ಲ. 2011ರಲ್ಲಿ ಎ.ಕೆ. ರಾಮಾನುಜನ್ ಅವರ ಪ್ರಬಂಧಗಳ ಮರುಮುದ್ರಣವನ್ನು ನಿರ್ಬಂಧಿಸಿದಾಗ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ ಇಂಡಿಯಾ ಸ್ವಯಂ ಸೆನ್ಸಾರ್ಶಿಪ್ ಆರೋಪ ಹೊರಿಸಲಾಯಿತು. ಈ ಪ್ರಬಂಧಗಳು ರಾಮಾಯಣದ ವಿವಿಧ ವ್ಯಾಖ್ಯಾನಗಳನ್ನು ಒಳಗೊಂಡಿದ್ದವು. ಇದನ್ನು ಕೆಲವು ಬಲಪಂಥೀಯ ಗುಂಪುಗಳು ಆಕ್ಷೇಪಾರ್ಹವೆಂದು ಕಂಡುಕೊಂಡವು.